ಓಂ ನಮೋ ನಾರಾಯಣ. ಲಂಗೋಟಿ ಕತೆ ಮುಂದುವರ್ಸೋಣವಾ? ಅದೇ ರೀ ಪುಟ್ಕೋಸಿ ಕತೆ. ಗುರುಗಳು ಒಳ್ಳೆ ವ್ರತ ನೇಮ ಚೆನ್ನಾಗಿ ಮಾಡ್ತಾರೆ ಅಂತ ಕಾಣುತ್ತೆ. ಒಳ್ಳೆ ಸೌಷ್ಠವ, ತುಂಬಾ ಚೆನ್ನಾಗಿದೆ. ಅನೇಕ ಜನ ಪರಮಹಂಸರಿಗೆ ಆ ಕೌಪಿನದ ಬಗ್ಗೆ ಕಣ್ಣಿತ್ತು. ಲಕ್ಷ್ಮೀದೇವಿ ಒಂದು ಕೌಪಿನವನ್ನು ಮಾಡಿದಾಳೆ, ಆ ಕೌಪಿನವನ್ನು ಏನಾದರೂ ಮಾಡಿ ಅದನ್ನು ನಾವು ತಗೊಳ್ಬೇಕು ಅಂತ ಆಸೆ ಪಟ್ಟಿದ್ರಂತೆ. ಅಷ್ಟು ಮಾತ್ರವಲ್ಲ, ನಾರದರೆ ಬಂದು ಕೇಳಿದ್ರಂತೆ, ಆ ಕೌಪಿನವನ್ನು ನನ್ನ ಕೊಡ್ತೀಯಾ ಅಂತ. ಆದ್ರೆ ಲಕ್ಷ್ಮೀದೇವಿ ಆ ಕೌಪಿನವನ್ನ ನಾರದರಿಗೂ ಕೊಡ್ಲಿಲ್ಲಂತೆ. ಮೊದಲೇ ಸನಾತನ ಧರ್ಮ ಕುತ್ತಿಗೆ ಕೊಯ್ಸ್ಕೊಂಡು ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಬಲವಿಲ್ದೆ ಉಸಿರು ಕಟ್ಟಿ ಜೊಲ್ಲು ಸುರಿಸಿ ವಿಲ 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 ಅಂತ ಒದ್ದಾಡ್ತಿರೋ ಇಂಥ ಸಮಯದಲ್ಲಿ ಇಂಥ ಎಸಳುಗಳೆಲ್ಲ ಸಾರಿ 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 ಇಂಥ ಮಹಾಮಲ್ಲರೆಲ್ಲ 2 ಹೊತ್ತು ಅನ್ನಕ್ಕೋಸ್ಕರ ಈ ರೀತಿ ಶಾಸ್ತ್ರವನ್ನ ಖಂಡಿತ ಬಳಸ್ಕೋಬಾರ್ದು. ಯಾಕಂದ್ರೆ ಕಾರಣ ಇಷ್ಟೇ. ತತ್ತು ಸಮನ್ವಯಾತ್ ಎಂಬ ಸೂತ್ರದಿಂದ, ಕೇವಲ ಪ್ರತಿಜ್ಞಾ ಮಾತ್ರದಿಂದ ಇಂಥದ್ದನ್ನೆಲ್ಲ ಹೇಳಿದ್ರೆ ಅರ್ಥಸಿದ್ಧಿ ಖಂಡಿತ ಆಗೋದಿಲ್ಲ, ಸಿದ್ಧಾಂತವೇ ಸಮರ್ಥನೆ ಆಗೋದಿಲ್ಲ. ಅಂದಮೇಲೆ ಈ ಥರ ಹೇಳೋದ್ರಿಂದ ರಾಜರ ಮಹಿಮೆ ತಿಳಿಸಿದಂತಾಗಲ್ಲ. ಇದರ ವಿರುದ್ಧವಾಗಿ ರಾಜರಿಗೆ ತುಂಬಾ ನೋವಾಗುತ್ತೆ. ಯಾಕೆ ಅಂತಂದ್ರೆ ಪರಮಹಂಸರಿಗೆ ಕೌಪೀನ ಕೇವಲ ಸಂಕೇತ ಮಾತ್ರ. ಪೀನದ ಜ್ಞಾನವನ್ನೇ ತೊರೆದವರಿಗೆ, ಮರೆತೇ ಬಿಟ್ಟವರಿಗೆ ಕೌಪೀನದ ಅವಶ್ಯಕತೆ ಆದ್ರೂ ಯಾಕೆ? ಇದಕ್ಕೆ ಜ್ವಲಂತ ದೃಷ್ಟಾಂತ ಅಂದ್ರೆ ಪರಮ ಪೂಜ್ಯರಾದ ಮಹಾರುದ್ರದೇವರ ಅವತಾರ ಸಂಭೂತರಾದ ಪರಮ ಭಾಗವತೋತ್ತಮರಾದ ಶುಕಾಚಾರ್ಯರು ಅಲಕ್ಷಲಿಂಗಂ ಎಂಬುದಾಗಿಯೇ ಪ್ರಸಿದ್ಧರಾಗಿದ್ದವರು. ಅರ್ಥಾತ್ ದಿಗಂಬರರಾಗಿದ್ದರು, ನಗ್ನರಾಗಿದ್ದರು ಎಂದರ್ಥ. ಬಹಳ ಸಣ್ಣತನದ ಪ್ರದರ್ಶನ ಇದು. ನನ್ನ ಪ್ರಕಾರ ಇನ್ನೂ ಸ್ವಲ್ಪ ಇವರಿಗೆ ಆಳವಾದ ಅಧ್ಯಯನ ಬೇಕು ಅನಿಸುತ್ತೆ. ಬನ್ನಂಜೆಯಂಥವರು ಇರಬೇಕಾಗಿತ್ತು, ರಾಮನಾಥಾಚಾರ್ಯರಂಥವರು ಇವರಿಗೆ ಸ್ವಲ್ಪ ಪಾಠ ಹೇಳಿದರೆ ಚೆನ್ನಾಗಿತ್ತು. ಕಡೆ ಪಕ್ಷ ತಂಬೇಹಳ್ಳಿ ಮಾಧವತೀರ್ಥ ಸಂಸ್ಥಾನದ ಜಗದ್ಗುರುಗಳಾಗಿದ್ದಂತಹ ವಿದ್ಯಾಸಿಂಧು ಮಾಧವತೀರ್ಥರಲ್ಲಾದರೂ ಶ್ರೀಮದ್ ಭಾಗವತವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಏನೋ ನೋಡಿ, ಇನ್ನೂ ಕಾಲ ಮಿಂಚಿಲ್ಲ. ಗುರುಗಳ ವೇಷದಲ್ಲಿ ಪ್ರವಚನ ಮಾಡೋ ಬದಲು ನಿಮಗೆ ಯಾರು ಕೌಪಿನ ಕೊಟ್ರಲ್ವಾ, ಅವರ ಮರ್ಯಾದೆಯನ್ನು ಕಾಪಾಡುವ ರಾಜರಾಗದಿದ್ರೂ ಪರವಾಗಿಲ್ಲ, ಅವರ ಭೃತ್ಯರಾಗಿ ಅಧ್ಯಯನವನ್ನ ಮುಂದುವರಿಸಿ. ಕೌಪೀನದ ವಸ್ತ್ರವನ್ನು ಕಟ್ಟಿಂಗ್ ಮಾಡಲಾಗಿದೆ, ಹೊಲಿಗೆ ಬಾಕಿ ಇದೆ. ಶಾಸ್ತ್ರದ ನೂಲುಗಳಲ್ಲಿ ಮುತ್ತು ಮಾಣಿಕೆಗಳನ್ನು ಸೇರಿಸ್ಕೊಂಡಾಗಿದೆ. ಪೂರ್ತಿ ಕೌಪೀನ ತಯಾರಾಗುವ ತನಕ ವಿಡಿಯೋ ಮುಂದುವರಿಯುತ್ತದೆ. ಉಳಿದ ವಿಚಾರವನ್ನು ನನ್ನ ಯೂಟ್ಯೂಬ್ ಬಯೋ ಲಿಂಕ್ನಲ್ಲಿ ಕೊಟ್ಟಿದ್ದೇನೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಇದ್ದವರು ನೋಡಬಹುದು. ಶ್ರೀಮದ್ ವಾದಿರಾಜ ತೀರ್ಥರ ಪರಮಾನುಗ್ರಹ ಬೇಕು ಅನ್ನುವರು, ನಿಷ್ಕಳಂಕವಾದ ಅವರ ಚರಿತ್ರೆಯನ್ನು ಅರ್ಥ ಮಾಡ್ಕೋಬೇಕಾದವರು ಈ ವಿಡಿಯೋವನ್ನು ನೋಡಲೇಬೇಕು. ಇಷ್ಟ ಆದರೆ ಶೇರ್ ಮಾಡಬಹುದು, ಇಲ್ಲದೇ ಇದ್ರೆ ಬಿಡಬಹುದು. ಜೈ ಶ್ರೀ ಮಹಾಕಾಲ್, ವಿಶ್ವಮಾತಾ ಗೋಮಾತಾ.